ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರೋ ನನಗೆ ನೀನೇ ದಿಕ್ಕು. ಚಕ್ಲಿ ಹೇಳ್ದಂಗೆ ಈ ಮನೆ ಗೌರವನ ಕಾಪಾಡೋ ಜವಾಬ್ದಾರಿ ನಂದು. ಈ ಕುಟುಂಬದ ಸುಖ ಶಾಂತಿ ನೆಮ್ಮದಿ ಯಾವಾಗ್ಲೂ ಸಮೃದ್ಧಿಯಾಗಿರ್ಲಿ ಅಂತ ಹರಿಸು ಅಮ್ಮ. ಇಷ್ಟು ವರ್ಷ ಮಗಳ ಜವಾಬ್ದಾರಿನ ಹೇಗ್ ನಿಭಾಯಿಸ್ಕೊಂಡ್ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ. ಇಲ್ಲೂ ಹಾಗೆ ಸೊಸೆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಕೊಡಮ್ಮ. ಇದಲ್ವಾ ಒಳ್ಳೆ ಸುದ್ದಿ ಅಂದ್ರೆ? ಈ ಮನೆ ಸೊಸೆಯಾಗ ಬರ್ತಿದ್ದ ಹಾಗೇನೆ ಗಂಡಂಗೆ ಇಷ್ಟ ಇಲ್ದೇ ಇರೋ, ಅಲ್ಲಲ್ಲ ಗಂಡಂಗೆ ದ್ವೇಷ ತರಿಸೋ ಅಂತ ಕೆಲಸ ಮಾಡ್ತಿದ್ದಾಳೆ. ಶಭಾಷ್. ಈಗಲೇ ಈ ವಿಷಯನ ಅಗಸ್ತ್ಯಂಗೆ ಹೇಳ್ಬಿಟ್ರೆ ಬೇಡ 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 ಬೇಡ, ಮೊದಲು ನನ್ನ ದಮ್ಮಿಗೆ ಹೇಳ್ತೀನಿ, ಆಮೇಲೆ ಮಿಕ್ಕಿದ್ದು. ತಮ್ಮೇ, ನಿನಗೆ ಸಿಹಿ ಸುದ್ದಿ ಕೊಡ್ತೀನಿ ಕಣೆ, ಸಿಹಿ ಸುದ್ದಿ. ಅಪ್ಪ, ನೋಡ್ದ್ಯಾ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ? ನನ್ಗೆ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅನಿಸ್ತಾ ಇದೆ. ಹೌದು, ನಿಮ್ಮ ಆಸೆನ ನೆರವೇರಿಸೋದು ಸಾಧನೆನೇ ಅಲ್ವಾ? ನಿನ್ಗೂ ಖುಷಿ ಆಗಿದೆ ಅಲ್ವಾ? ನನಗ್ ಗೊತ್ತು ನೀವು ನನ್ಗಿಂತ ಜಾಸ್ತಿ ಖುಷಿಲಿರ್ತೀರಾ ಅಂತ. ಯಾಕಂದ್ರೆ ನೀನಿಷ್ಟಪಟ್ಟ ಹಾಗೆ ಅಗಸ್ತ್ಯಣ್ಣಂದು ಚಿಕ್ಕಿದು ಮದ್ವೆ ಆಗಿದೆ ಅಲ್ವಾ? ನಿಮ್ ಮಗ ಅಚಿಂತ್ಯ ನಿಮ್ ಕನ್ಸನ್ನ ನೆರವೇರಿಸ್ಬಿಟ್ಟ ಅಪ್ಪ. ತಪ್ಪು ಅಣ್ಣ. ಅಪ್ಪನ ಆಸೆ ಪ್ರಕಾರ ಅಗಸ್ತ್ಯ ಅಣ್ಣಂಗೆ ಮತ್ತೆ ಭಕ್ತಿ ಅತ್ತಿಗೆಗೆ ಮದ್ವೆ ಆಯ್ತು. ಆದ್ರೆ ಮದ್ವೆ ಆಗಿದ್ ರೀತಿ ನಿಜವಾಗ್ಲೂ ತಪ್ಪು ಅಣ್ಣ. ಪಾಪ ಭಕ್ತಿ ಅತ್ತಿಗೆ ಮನೆಯವ್ರ ಮನ್ಸಿಗೆಲ್ಲ ಎಷ್ಟು ನೋವಾಗಿದೆ ಗೊತ್ತಾ? ಆಗ ನನ್ಗೆ ಬೇರೆ ದಾರಿ ಇರ್ಲಿಲ್ಲ ಅಮ್ಮು. ಇರಲ್ಲ, ಯಾಕಂದ್ರೆ ಇವನ್ ಅನ್ಕೊಂಡಂಗ ಆಗ್ಬೇಕಿತ್ತಲ್ಲ, ಅದಕ್ಕೆ. ಅಣ್ಣ, ಅಚಿಂತ್ಯ, ನೀನ್ ಏನ್ ಮಾಡ್ದೆ ಅಂತ ಸ್ವಲ್ಪನಾದ್ರೂ ನಿಂಗೆ ಅರಿವಿದ್ಯೇನೋ? ತಾಳಿ ಕಟ್ಟೋ ಟೈಮಲ್ಲಿ ಮನ್ಸ್ ಬದಲಾಯಿಸಿದ್ರೆ ಎಲ್ರಿಗೂ ಏನ್ ಅನ್ಸ್ಬೇಡ. ಒಂದ್ ವೇಳೆ ನಾನು ಮದ್ವೆ ಆಗಕ್ಕೆ ಆ ಸಮಯದಲ್ಲಿ ಮುಂದೆ ಬಂದಿರ್ಲಿಲ್ಲ ಅಂದಿದ್ರೆ ಭಕ್ತಿ ಪರಿಸ್ಥಿತಿ ಏನಾಗ್ತಿತ್ತು ಅಚಿಂತ್ಯ? ಅದನ್ನೇ ಅಣ್ಣ ನಾನು ಹೇಳ್ತಾ ಇದ್ದೀನಿ. ಹೀಗ್ ಮಾಡಿ ಎಲ್ರೂ ಮನ್ಸು ನೋಯಿಸೋ ಬದಲು ಬೇರೆ ಏನಾದ್ರೂ ಯೋಚನೆ ಮಾಡ್ಬೋದಿತ್ತು. ಆಗ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಹೀಗ್ ಮಾಡ್ಲಿಲ್ಲ ಅಂದಿದ್ರೆ ಬೇರೆ ಯಾರು ಈ ಮದ್ವೆನ ನಿಲ್ಲಿಸ್ತಾ ಇರ್ಲಿಲ್ಲ. ಆಮೇಲೆ ಚಿಕ್ಕಿ ನನ್ನನ್ನೇ ಮದ್ವೆ ಆಗ್ಬೇಕಾಗಿತ್ತು. ಅವಳು ಖುಷಿಯಾಗಿ ಜೀವನ ಪೂರ್ತಿ ನನ್ನ ಜೊತೆ ಇರೋಕ್ಕಾಗ್ತಿತ್ತಾ ಹೇಳಿ? ಚಿಕ್ಕಿ ಬಗ್ಗೆ ನೀವ್ಯಾರು ಯೋಚನೆನೇ ಮಾಡಿಲ್ಲ. ಅಪ್ಪ, ನನಗೆ ಕೆಲವು ಪರಿಸ್ಥಿತಿಲಿ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಾಗಲ್ಲ. ಹೋಗ್ಲಿ, ನನ್ನನ್ನು ನಾನೇ ನೋಡ್ಕೊಳಕ್ಕಾಗದೇ ಇರೋವಾಗ ಅವಳನ್ನ ಹೇಗ್ ನೋಡ್ಕೊಳ್ಳಿ? ನನಗ್ ಗೊತ್ತು ನನ್ನ ಜೊತೆ ಯಾವ ಹುಡುಗಿನೂ ಖುಷಿಯಾಗಿ ಜೀವನ ಮಾಡೋಕ್ಕಾಗಲ್ಲ ಅಂತ. ನನ್ನಂತವನಿಗೆ ಮದ್ವೆ ಸರಿ ಹೋಗಲ್ಲ ಅಂತನೂ ಗೊತ್ತು. ನೀನ್ ತುಂಬಾ ಒಳ್ಳೆಯವನು ಅಚಿಂತ್ಯ ಅಣ್ಣ. ನಿನ್ ಮನ್ಸು ತುಂಬಾ ಶುದ್ಧವಾದದ್ದು. ಥ್ಯಾಂಕ್ಸ್ ಅಮ್ಮು. ಯಾರಿಗೇನಾಗುತ್ತೆ, ಎಲ್ಲಿ ಬದುಕು ಶುರು ಆಗುತ್ತೆ, ಎಲ್ಲಿ ಮುಗಿಯುತ್ತೆ ಅಂತ ಹೇಳೋದು ಕಷ್ಟ ಕಣೋ. ಈಗ ತಾನೇ ಶುರು ಆಗ್ತಿದೆ, ಕೊನೆ ಆಗೋದ್ರ ಬಗ್ಗೆ ಈಗ್ಲೇ ಯಾಕೆ ಮಾತಾಡ್ತಿದ್ಯಾ? ಅಲ್ಲ ಕಣೋ, ಹಾ, ಒಂದೆರಡು ನಿಮಿಷ ಬಂದೆ. ದಮ್ಮಿ 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 ಕಂಡೆ ಕಂಡೆ ಕಣ್ಣಾರೆ ಕಂಡೆ. ಎಂಥ ಅದ್ಭುತ ದೃಶ್ಯ ಕಂಡೆ ಗೊತ್ತಾ ದಮ್ಮಿ? ಆಹಾ, ಆ ಭಕ್ತಿನ ನಿಜವಾಗ್ಲೂ ಮೆಚ್ಚಬೇಕಾದ್ದೆ. ಏನ್ರಿ ಹೇಳ್ತಾ ಇದ್ದೀರಾ? ಏನು ಅಂದ್ರೆ, ಆ ಭಕ್ತಿ ಮದುವೆ ಆದ ಮೊದಲನೇ ದಿನಾನೇ ಗಂಡಂಗೆ ಇಷ್ಟ ಇಲ್ದೇ ಇರೋ ಕೆಲಸ, ಅದರಲ್ಲೂ ನಮ್ಮ ಅಗಸ್ತ್ಯನಿಗೆ ಇಷ್ಟ ಇಲ್ದೇ ಇರೋ ಕೆಲಸ ಮಾಡಿದಾಳೆ ಗೊತ್ತಾ? ಅದು ದೇವಿ ಫೋಟೋಗೆ ಪೂಜೆ ಮಾಡಿ ದೀಪ ಹಚ್ಚಿದಾಳೆ ದಮ್ಮಿ. ಅಂದ್ರೆ ಈಗೇನ್ ಮಾಡ್ಬೇಕು ಅಂತಿದ್ದೀರಾ? ಇದೇನ್ ದಮ್ಮಿ ಹೀಗ್ ಕೇಳ್ತಿದ್ಯಾ ನೀನು?
ನಿನಗ್ ಗೊತ್ತಿಲ್ವಾ ಹಾ? ಹಾಗಿದ್ರೆ ಸೀದಾ ಅಗಸ್ತಿನ ಹತ್ರ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಆ, ಹೋಗಿ ನಿಮ್ ಅಣ್ಣನ್ ಮಗನ್ಗೆ ಹೇಳಿ, ಅವನ್ ಹೆಂಡತಿ ಮಾಡಿರೋ ಕೆಲ್ಸದ ಬಗ್ಗೆ ಕೇಳಿದ್ರೆ ಅವನ ಎದೆಲಿ ಬೆಂಕಿ ಹತ್ತಿ ಉರಿಬೇಕು. ಹಾಗೆ ಅವನ್ ಹೆಂಡತಿ ಹಚ್ಚಿರೋ ದೀಪದ ಉರಿಯ ಕಾವಿಗೆ ಅವಳ ಮತ್ತು ಅಗಸ್ತ್ಯನ ಸಂಬಂಧ ಸುಟ್ಟು ಹೋಗ್ಬೇಕು. ಆ, ನೋಡ್ತಾ ಇರುದಮ್ಮಿ, ಉರಿಯುತ್ತಿರೋ ಬೆಂಕಿಗೆ ಹೇಗೆ ತುಪ್ಪ ಹಾಕ್ತೀನಿ ಅಂತ. ಆ, ಮೊದಲನೇ ದಿನನೇ ಗಂಡ ಹೆಂಡತಿಗೆ ಜಗಳ ಆಡ್ಕೊಂಡು ದೂರ ದೂರ ಆಗ್ಬೇಕು. ತಾಗ ಹಾಗಂತ್ಯದಮ್ಮಿ, ಈಗ್ಲೇ ಹೋಗಿ ಅಗಸ್ತ್ಯಂಗೆಲ್ಲ ಹೇಳಿ ಬರ್ತೀನಿ. ಬತ್ತಿ ಹಚ್ಚಿ ಬರ್ತೀನಿ ದಮ್ಮಿ. ಆ ಭಿಕಾರಿಗೆ ನರಕ ತೋರಿಸ್ತೀನಿ ಅನ್ಕೊಂಡೆ, ಆದ್ರೆ ಅವಳು ಬಂದ ದಿನಾನೇ ಆಗ್ಬೇಕು, ಇನ್ನೂ ಆಗ್ಬೇಕು ನಿನಗೆ. ನೀನು ನನಗ್ ಮಾಡಿರೋ ಅಷ್ಟು ಅವಮಾನಕ್ಕೆ ಹೇಗ್ ಪ್ರತಿಕಾರ ತಗೊಳ್ತೀನಿ ನೋಡ್ತಾ ಇರು. ಒಳ್ಳೆ ಸಮಯವೋ, ಕಳ್ಳತನವ ಮಾಡುವುದಕ್ಕೆ ಒಳ್ಳೆ ಸಮಯವೋ. ಒಳ್ಳೆ ಸಮಯವೋ. ತಾಗ ಇಲ್ಲೇ ಇದ್ದಾನೆ. ಅಗಸ್ತ್ಯರೇ, ಒಂದು ನಿಮಿಷ. ಹಾ ಸರಿ, ಓಕೆ, ಬರ್ತೀನಿ. ಮಿಕ್ಕಿದ ವಿಷಯನ ನಾನು ಸಂಜೆ ಬಂದು ಮಾತಾಡ್ತೀನಿ. ನಾನು ಕೂಲಾಗಿ ವಿಷಯ ಹೇಳಿದ್ರಾಗಲ್ಲ, ಟೆನ್ಷನಲ್ಲಿ ವಿಷಯ ಹೇಳಬೇಕು. ಆಗ್ಲೇ ಅಗಸ್ತ್ಯ ನಂಬೋದು. ಚಿಕ್ಕಪ್ಪ, ಯಾಕೆ ಚಿಕ್ಕಪ್ಪ, ಯಾಕೆ ಇಷ್ಟು ಟೆನ್ಷನ್ ಅಲ್ಲಿದ್ದೀರಾ? ಓ, ಏನ್ ಹೇಳಿ ಅಗಸ್ತ್ಯರೇ, ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ ನಂಗೆ. ಚಿಕ್ಕಪ್ಪ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಟೆನ್ಷನ್ ಅನ್ನ ನನ್ನೊಳಗೆ ಜಾಸ್ತಿ ಹೊತ್ತಿಟ್ಕೊಳಕ್ಕಾಗಲ್ಲ ಅಗಸ್ತ್ಯರೇ. ಪಟಕ್ಕಂತ ಆಚೆ ಹಾಕ್ಬಿಡ್ಬೇಕು. ಏನ್ ಚಿಕ್ಕಪ್ಪ ಅದು? ಸತ್ಯ. ಸತ್ಯನಾ?